ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ಕರ್ತನು ನಮಗಾಗಿ ಸಿದ್ಧ ಮಾಡಿರುವಂಥ ಯೋಜನೆಯಲ್ಲಿ ನಾವು ನಡೆಯೋಣ. ಕರ್ತನು ನಮಗಾಗಿ ಸಿದ್ಧ ಮಾಡಿರುವಂಥ ಯೋಜನೆಯಲ್ಲಿ ನಾವು ನಡೆದಾಗ ಕಾರ್ಯ ಸಫಲವಾಗ್ತದೆ, ಜಯ ಬರ್ತದೆ. ಆದರೆ ನಾವು ಆತನ ಯೋಜನೆಯನ್ನು ಹೊರತುಪಡಿಸಿ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಯೋಜನೆಗಳಲ್ಲಿ, ನಮ್ಮ ನಡೆಗಳಲ್ಲಿ, ನಮ್ಮ ನುಡಿಗಳಲ್ಲಿ ನಾವು ನಡೆದರೆ ಕಾರ್ಯವ ಅಸಾಧುವಾಗ್ತದೆ. ಜಯ ನಮ್ಮನ್ನು ಬಿಟ್ಟು ಬಹುದೂರಕ್ಕೆ ನಡೀತದೆ. ನಿಮ್ಮ ಜೀವಿತಕ್ಕಾಗಿ ದೇವರು ಸಿದ್ಧಪಡಿಸಿರುವಂಥ ಯೋಜನೆಯನ್ನು ಕೆಡಿಸುವುದಕ್ಕೆ ಮತ್ತು ವಿಫಲಗೊಳಿಸುವುದಕ್ಕೆ ಸಕಲ ಸೃಷ್ಟಿಯಲ್ಲಿ ಶಕ್ತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದರೆ ಹೊರಗಡೆ ಇರುವವರು ಯಾರೂ ಅಲ್ಲ, ನೀವೇ. ಯಾಕೆಂದರೆ ನಾವು ನಮ್ಮ ಜೀವಿತಕ್ಕಾಗಿ ದೇವರು ಸಿದ್ಧಪಡಿಸಿದ ಯೋಜನೆ, ಅದಕ್ಕೆ ನಾವು ವಿಧೇಯರಾಗುವುದಿಲ್ಲ. ನಮ್ಮಲ್ಲಿ ವಿಧೇಯತ್ವ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಕಾಡ್ತದೆ. ಯಾಕೆ ಅಂದರೆ ಒಬಿಡಿಯನ್ಸ್ ಇವತ್ತು ನಮ್ಮಲ್ಲಿ ಕಾಣೆಯಾಗಿದೆ. ದೇವರು ತನ್ನ ಜನರ ಪರವಾಗಿ ಮಾಡಿರುವ ಅದ್ಭುತ ಕಾರ್ಯಗಳ ಬಗ್ಗೆ ನಮ್ಮಲ್ಲಿ ಅನೇಕರಿಗೆ ಸ್ಪಷ್ಟವಾದಂಥ ಒಂದು ಪರಿಚಯವಿದೆ. ಆದರೆ ಆ ಪರಿಚಯ ಮರೆತು ಬಿಟ್ಟಿದ್ದೇವೆ. ಉದಾಹರಣೆಗೆ ನಾವು ನೋಡುವುದಾದರೆ, ಸತ್ಯವೇದದಲ್ಲಿ ಇಸ್ರಾಯೇಲರನ್ನು ಐಗುಪ್ತ್ಯದಿಂದ ಬಿಡಿಸಿ ತಂದದ್ದು. ಆದರೆ ಅನೇಕ ಸಾರಿ ಸೈತಾನನು ದೇವಜನರ ಮೇಲೆ ಆಕ್ರಮಣ ಮಾಡಿದಾಗ ಸೈತಾನನ ಕಾರ್ಯಗಳನ್ನು ಆತನ ಮೇಲೆ ತಿರುಗಿಸಿದ ದೇವರ ಅತಿ ದೊಡ್ಡ ಅದ್ಭುತವನ್ನು ನೋಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಯೋಸೇಫನ ಪ್ರಕರಣವನ್ನು ಒಂದು ಶ್ರೇಷ್ಠ ದೃಷ್ಟಾಂತವಾಗಿ ನಾವು ನೋಡುವುದಾದರೆ, ಯಾಕೋಬನ 11ನೆಯ ಮಗನಿಗೆ 30 ವರ್ಷ ವಯಸ್ಸಾಗುವಷ್ಟರಲ್ಲಿ ಅವನನ್ನು ಐಗುಪ್ತ ದೇಶದ 2ನೇ ಮುಖ್ಯ ಅಧಿಪತಿಯನ್ನಾಗಿ ಮಾಡಲು ದೇವರು ಒಂದು ಯೋಜನೆಯನ್ನು ಹೊಂದಿದ್ದರು. ಯೋಸೇಫನು ದೇವ ಭಯವುಳ್ಳ ಒಬ್ಬ ಹುಡುಗನಾಗಿದ್ದನು. ಆದ್ದರಿಂದ ಸೈತಾನನು ಆತನನ್ನು ದ್ವೇಷ ಮಾಡಿದನು. ಯೋಸೇಫನನ್ನು ನಾಶಗೊಳಿಸಲು ಆತನ ಅಣ್ಣಂದಿರನ್ನು ಪ್ರಚೋದಿಸಿದನು. ಯೋಸೇಫನ ಸಾಯಿಸಿದಂತೆ ದೇವರು ನೋಡಿಕೊಂಡ್ರು. ಅಣ್ಣಂದಿರು ಅವನನ್ನು ಕೆಲವು ಇಸ್ಮಾಯೇಲ್ ವ್ಯಾಪಾರಿಗಳಿಗೆ ಮಾರಿಬಿಟ್ರು. ಆದರೆ ಆ ವ್ಯಾಪಾರಿಗಳು ಯೋಸೇಫನನ್ನು ಎಲ್ಲಿಗೆ ಕರೆದೊಯ್ದರು ಎಂದು ನೀವು ಭಾವಿಸ್ತೀರಿ? ಅವರು ಅವನನ್ನು ನೇರವಾಗಿ ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗ್ತಾರೆ. ಈ ರೀತಿಯಾಗಿ ದೇವರ ಯೋಜನೆ ಅದು ಮೊದಲನೆಯ ಹಂತದಲ್ಲಿ ಪೂರೈಸಿತು. ಐಗುಪ್ತದಲ್ಲಿ ಯೋಸೇಫನನ್ನು ಪೋಟಿಫರನ್ನು ಖರೀದಿಸ್ತಾನೆ. ಇದು ದೇವರ ಒಂದು ಯೋಜನೆ. ಪೋಟಿಫರನ ಹೆಂಡತಿ ಒಬ್ಬ ದುಷ್ಟ ಮಹಿಳೆಯಾಗಿದ್ದಳು. ಅವಳು ಯೋಸೇಫನಲ್ಲಿ ಮೋಹಿತಳಾಗಿ ಅವನನ್ನು ತನ್ನ ಕಡೆಗೆ ಆಕರ್ಷಿಸಲು ಬಹಳ ಪ್ರಯತ್ನಿಸಿದಳು. ಅಂತಿಮವಾಗಿ ಅವಳ ಯೋಜನೆ ಯಶಸ್ವಿಯಾಗದಿದ್ದಾಗ ಅವಳು ಯೋಸೇಫನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವನನ್ನು ಸೆರೆಮನೆಗೆ ಹಾಕಲ್ಪಟ್ಟಂತೆ ಮಾಡಿದಳು. ಯೋಸೇಫನು ಸೆರೆಮನೆಯಲ್ಲಿ ಯಾರನ್ನು ಭೇಟಿಯಾದನೆಂದು ನೀವು ಭಾವಿಸ್ತೀರಿ? ಫರೋಹನ ಪಾನದಾಯಕನನ್ನು ಸೆರೆಮನೆಯಲ್ಲಿ ಸಂಧಿಸಿದನು. ಇದು ದೇವರ ಯೋಜನೆಯ 2ನೇ ಹಂತವಾಗಿತ್ತು. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ದೇವರ ಯೋಜನೆ ನಡೆಯುವಂತೆ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ ಬಹಳ ಮುಖ್ಯ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡಪ್ಪ ದೇವರೇ. ಈ ಮುಂಜಾನೆ ಸಮಯದಲ್ಲಿ ಬೇಡ್ತಾ ಇದ್ದೇವಪ್ಪ ದೇವಾ. ಅಪ್ಪ, ನಮ್ಮ ಜೀವಿತಗಳಲ್ಲಿ ನೀವಿಟ್ಟಿರ್ತಕ್ಕಂಥ ಯೋಜನೆಗಳನ್ನು ಅಪ್ಪ ನಮ್ಮ ಜೀವಿತಗಳಲ್ಲಿ ನೆರವೇರಲಿ ದೇವರೇ. ಅದಕ್ಕಿರ್ತಕ್ಕಂಥ ಎಲ್ಲ ಅಡೆತಡೆಗಳು ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆಯಾಗಲಿ ಅಪ್ಪ. ನಮ್ಮನ್ನು ಜಯಶೀಲರನ್ನಾಗಿ ಮಾಡು. ನಿಮ್ಮ ರಕ್ತ ನಮ್ಮ ಮೇಲೆ ಸುರಿಯಲಿ. ನಿಮ್ಮ ಯೋಜನೆ ನಮ್ಮ ಜೀವನದಲ್ಲಿ ನಡೆಯಲಿ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು.
ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇಲೆ